ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 84ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಶ್ರುತೀನಾಂ ಮೂರ್ಧಾನೆ ದಧತಿ ತವಯೌ ಶೇಖರತಯಾ ಮಮಾಪ್ಯೇತೌ ಮಾತಃ ಶಿರಸಿ ದಯಯಾ ಧೇಹಿ ಚರಣೌ ಯಯೋಃ ಪಾದ್ಯಂ ಪಾಥಃ ಪಶುಪತಿ ಜಟಾಜೂಟತಟಿನೀ ಯಯೋರ್ಲಾಕ್ಷಾ ಲಕ್ಷ್ಮೀರರುಣ ಹರಿಚೂಡಾಮಣಿರುಚಿಃ. ಶ್ರುತೀನಾಂ ಮೂರ್ಧಾನೆ ದಧತಿ ತವಯೌ ಶೇಖರತಯಾ ಮಮಾಪ್ಯೇತೌ ಮಾತಃ ಶಿರಸಿ ದಯಯಾ ಧೇಹಿ ಚರಣೌ ಯಯೋಃ ಪಾದ್ಯಂ ಪಾಥಃ ಪಶುಪತಿ ಜಟಾಜೂಟತಟಿನೀ ಯಯೋರ್ಲಾಕ್ಷಾ ಲಕ್ಷ್ಮೀರರುಣ ಹರಿ ಚೂಡಾಮಣಿರುಚಿಃ. ಶ್ರುತೀನಾಂ ಮೂರ್ಧಾನೆ ದಧತಿ ತವಯೌ ಶೇಖರತಯಾ ಮಮಾಪ್ಯೇತೌ ಮಾತಃ ಶಿರಸಿ ದಯಯಾ ಧೇಹಿ ಚರಣೌ ಯಯೋಃ ಪಾದ್ಯಂ ಪಾಥಃ ಪಶುಪತಿ ಜಟಾಜೂಟತಟಿನೀ ಯಯೋರ್ಲಾಕ್ಷಾ ಲಕ್ಷ್ಮೀರರುಣ ಹರಿಚೂಡಾಮಣಿರುಚಿಃ. ಭಗವತ್ಪಾದರು ಈ ಶ್ಲೋಕದಲ್ಲಿ ದೇವಿಯ ಪಾದಗಳ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಪ್ರಾರ್ಥನೆ. ಮಾತಃ ಅಮ್ಮ, ತವ ನಿನ್ನ ಯೌ ಚರಣೌ ಯಾವ ಪಾದಗಳನ್ನು, ಶ್ರುತೀನಾಂ ಮೂರ್ಧಾನಃ ವೇದಗಳ ಶಿರಗಳಾದ ಉಪನಿಷತ್ತುಗಳು, ಶೇಖರತಯ ಶಿರೋಭೂಷಣವಾಗಿ, ದಧತಿ ಧರಿಸಿವೆಯೋ, ಯಯೋಪಾದ್ಯಂ ಪಾತಃ ಯಾವ ನಿನ್ನ ಪಾದ ತೊಳೆಯ ಬಯಸುವ ತೀರ್ಥ ಇದೆಯಲ್ಲ, ಅಂದರೆ ಪಾದಾಭಿಷೇಕದ ಜಲ ಇದೆಯಲ್ಲ, ಅದು ಜಟಾಜೂಟ ತಟಿನಿ ಪಶುಪತಿಯ ಜಟೆಯಲ್ಲಿ ಸಿಲುಕಿ ಗಂಗೆ ಎನಿಸಿದೆಯೋ. ಶಿವನು ತನ್ನ ಜಟೆಯಲ್ಲಿ ನಿನ್ನ ಪಾದ್ಯ ಜಲವನ್ನು ಧರಿಸಿರುವನೋ. ಯಯೋಃ ಲಾಕ್ಷಾ ಲಕ್ಷ್ಮೀ ಯಾವ ನಿನ್ನ ಚರಣಗಳ ಲಾಕ್ಷಾರಸ ಕಾಂತಿಯು, ಅರುಣ ಹರಿ ಚೂಡಾಮಣಿ ರುಚಿಃ ವಿಷ್ಣುವಿನ ಶಿರದಲ್ಲಿನ ಮುಕುಟದಲ್ಲಿ ಚೂಡಾಮಣಿಯ ಕೆಂಪು ಕಾಂತಿಯು ಆಗುತ್ತದೆಯೋ. ಏತೌ ಚರಣೌ ಆ ನಿನ್ನ ಚರಣಗಳನ್ನು, ಶಿರಸಿ ನನ್ನ ತಲೆಯ ಮೇಲೆ ಕೂಡ, ದಯೆಯ ದಯೆ ತೋರಿ, ಧೇಹಿ ಇಡು. ಭಗವತಿಯ ಎರಡು ಪಾದ ಕಮಲಗಳು ವೇದಗಳ ಶಿರಸ್ಸಿನಲ್ಲಿ, ಸದಾಶಿವನ ಶಿರಸ್ಸಿನಲ್ಲಿ, ವಿಷ್ಣುವಿನ ಶಿರಸ್ಸಿನಲ್ಲಿ ಸಂಚರಿಸುವುದರಿಂದ, ಶಿರಸ್ಸಿನಲ್ಲಿ ಸಂಚರಿಸುವುದು ಭಗವತಿಯ ಪಾದಗಳ ಸ್ವಭಾವವಾಗಿದೆ. ಆದ್ದರಿಂದ ಆ ಪಾದಕಮಲವು ನನ್ನ ತಲೆಯ ಮೇಲೂ ಸಂಚರಿಸಲಿ ಅಂತ ಶಂಕರರು ಪ್ರಾರ್ಥಿಸ್ತಾ ಇದ್ದಾರೆ. ತಾಯೇ, ಶ್ರುತಿಗಳು ನಿನ್ನ ಪಾದಗಳನ್ನು ಸ್ತುತಿಸಿ ತಲೆಯಲ್ಲಿ ಧರಿಸಿವೆ. ನಿನ್ನ ಪಾದ ತೊಳೆಯ ಬಯಸುವ ತೀರ್ಥ ಪಶುಪತಿಯ ಜಟೆಯಲ್ಲಿ ಸಿಲುಕಿ ಗಂಗೆ ಎನಿಸಿದೆಯೋ. ಪಾದಗಳಲ್ಲಿ ಲೇಪಿಸಿರುವ ಅರಗಿನ ಕೆಂಪು ಸೊಬಗು ವಿಷ್ಣುವಿನ ಚೂಡಾಮಣಿಯ ಅರುಣಕಾಂತಿ ಎನಿಸಿದೆಯೋ. ಆ ಪಾದಯುಗಲವನ್ನು ನನ್ನ ತಲೆಯಲ್ಲಿ ದಯೆಯಿಂದ ಇರಿಸು ಅಮ್ಮ ಅಂತ ಕೇಳಿಕೊಳ್ತಾ ಇದ್ದಾರೆ ಭಗವತ್ಪಾದರು. ದೇವಿಯ ಪಾದ ಸೇವೆಯಿಂದಲೇ ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾ ಶಂಕರರು ದೇವಿಗೆ
84ನೇ ಪುಷ್ಪವನ್ನು, ಸೌಂದರ್ಯ ಲಹರಿಯ 84ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಫಲ ಏನಪ್ಪ ಈ ಶ್ಲೋಕದ್ದು ಅಂತಂದರೆ, ಪರಕಾಯ ಪ್ರವೇಶ ಶಕ್ತಿ ಸಿದ್ಧಿಯಾಗುತ್ತೆ, ಬೇರೆಯವರ ರೋಗಗಳನ್ನು ಹೋಗಲಾಡಿಸುವ ಸಾಮರ್ಥ್ಯ ಉಂಟಾಗುತ್ತೆ, ಸಂಮೋಹನ ಶಕ್ತಿ ಸಿದ್ಧಿಸುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.